ನಿರಂಜನ ಸ್ವಾಮಿಗಳ ಶಕ್ತಿ ದೊಡ್ಡದು. ಬಸವರಾಜ ಬೊಮ್ಮಾಯಿ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಸಮೀಪದಲ್ಲಿ ಬರುವ ಹೂವಿನ ಶಿಗ್ಲಿಯ ವಿರಕ್ತ ಮಠದ 47ನೇ ಜಾತ್ರಾ ಮಹೋತ್ಸವದ 3ನೇ ದಿನದ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಚನ್ನವೀರ ಮಹಾಸ್ವಾಮಿಗಳು, ಬಾಲೆ ಹೊಸೂರಿನ ದಿಗಾಲೇಶ್ವರ ಸ್ವಾಮಿಗಳು ಸೇರಿದಂತೆ ಅನೇಕ ಸ್ವಾಮಿಗಳು, ಅಪಾರ ಭಕ್ತರು ಪಾಲ್ಗೊಂಡಿದ್ದರು. ವರದಿ ವೀರಣ್ಣ ಅಡಪದ, ಲಕ್ಷ್ಮೇಶ್ವರ. ಆಶೀರ್ವಾದ ಅಷ್ಟೇ ಅಲ್ಲ, ಹಲವಾರು ಕಷ್ಟದಿಂದ ರೋಗದಿಂದ ನರಳುತ್ತಿರುವಂತಹ ಜನರಿಗೆ ಗುಣ ಮಾಡಿಕೊಡುವಂತಹ ಶಕ್ತಿ ಅವರಲ್ಲಿ. ಆ ಆಯುರ್ವೇದದ ಶಕ್ತಿಯಿಂದ ಆ ಭಾಗದಲ್ಲಿ ಯಾರು ಕೂಡ ದೊಡ್ಡ ಡಾಕ್ಟರ್ ಇರಲಿಲ್ಲ. ಅಲ್ಲಿ ಅನೇಕ ಅಡ್ಡಾಡಿ ಬಹಳಷ್ಟು ಜನರ ದುಃಖ ದುಮ್ಮಾನ ರೋಗ ರುಜಿಗಳನ್ನ ದೂರ ಮಾಡಿರುವಂತ ಮಹಾತ್ಮ ಪರಮ ಪೂಜ್ಯ ನಿರಂಜನ ಮಹಾಸ್ವಾಮಿಗಳು ಅಂತ ನನಗೆ ಶ್ರದ್ಧೆ ಇರ್ತದೆ. ಅದೇ ದಾರಿಯಲ್ಲಿ ಇವತ್ತಿನ ಪರಮ ಪೂಜ್ಯರು ನಡ್ಕೊಂಡು ಬರ್ತಾ ಇದ್ದಾರೆ. ಅವರನ್ನು ನೋಡಿದ್ರೆ ಸಾತ್ವಿಕತೆಯ ಸದಾಶಿವ ಮೂರ್ತಿಗಳು. ಚನ್ನವೀರ ಗುರುಗಳು ಅಂತಂದ್ರೆ ಸಾತ್ವಿಕತೆಯ ಸದಾಶಿವ ಮೂರ್ತಿಗಳು. ಒಂಚೂರು ಎಲ್ಲಿ ಕೂಡ ಹಂಬವಿಲ್ಲದೆ ಎಲ್ಲರನ್ನೂ ಅದೇ ಪ್ರೀತಿ ಅದೇ ವಿಶ್ವಾಸದಿಂದ ನೋಡುವಂತ ಪರಮ ಪೂಜೆ ನಿಮ್ಗೆಲ್ಲ ಸಿಕ್ಕಿದ್ದು ನಿಮ್ಮ ಪುಣ್ಯ ಭಾಗ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಿಗಿ ಗ್ರಾಮದಲ್ಲಿ ಅವರು ಮಾಡುತ್ತಿರುವಂತಹ ಮಹಾನ್ ಕಾರ್ಯ. ಸುಮಾರು 300 ವಿದ್ಯಾರ್ಥಿಗಳಿಗೆ ಶಿಕ್ಷಣ, ಅನ್ನ ಮತ್ತು ಶಿಕ್ಷಣ ಎರಡನ್ನೂ ಕೂಡ ಕೊಡ್ತಾ ಇದ್ದಾರೆ. ಅನ್ನದಾನ ಮತ್ತು ಶಿಕ್ಷಣದ ದಾನ, ಅರಿವಿನ ದಾನವನ್ನ ಕೊಡ್ತಾ ಇದ್ದಾರೆ. ಇಂಥ ಒಂದು ಗ್ರಾಮದಲ್ಲಿ ಇಷ್ಟು ದೊಡ್ಡ ಕೆಲಸ ಆಗ್ತಿರುವಂತದ್ದು ನಮ್ಗೆಲ್ಲರಿಗೂ ಕೂಡ ಬಹಳಷ್ಟು ಆದರ್ಶನೀಯವಾಗಿದೆ, ಅದನ್ನು ಅನುಕರಣೀಯವಾಗಿದೆ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ